ಕನೇರಿ ಶ್ರೀ ಬಂದರು ವಿವಾದಾತ್ಮಕ ಮಾತನಾಡುವಂತಿಲ್ಲ. ಕೋರ್ಟ್ ತೀರ್ಪು ನಮ್ಮ ಪರವಾಗಿದೆ. ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ್ ದನ್ನೂರ್. ಬಸವ ಕಲ್ಯಾಣದಲ್ಲಿ ಬುಧವಾರ ನಡೆದ ವಿವಿಧ ಬಸವ ಸಂಘಟನೆಗಳ ಸಭೆಯಲ್ಲಿ ಅನುಭವ ಮಂಟಪದ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು, ಹುಲಸೂರು ಶಿವಾನಂದ ಸ್ವಾಮೀಜಿ, ಬಸವರಾಜ್ ದನ್ನೂರ್ ಮತ್ತಿತರರು ಪಾಲ್ಗೊಂಡಿದ್ದರು. ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು. ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ್ ದನ್ನೂರ್ ಮಾತನಾಡಿ, ಸಮಾವೇಶದ ಮುಖ್ಯ ಹೀರೋ ಕನೇರಿ ಸ್ವಾಮೀಜಿ ಅವರಿಗೆ ಮಾತನಾಡದಂತೆ ಮತ್ತು ಮಾಧ್ಯಮಗಳಿಗೆ ಹೇಳಿಕೆ ನೀಡದಂತೆ ಕೋರ್ಟ್ ನಿರ್ಬಂಧ ಹೇರಿ ಬಾಯಿಗೆ ಬೀಗ ಜಡಿದಿದ್ದರಿಂದ ಕಾರ್ಯಕ್ರಮದ ಮಹತ್ವವೇ ಹೊರಟು ಹೋಗಿದೆ. ಬಸವಾನುಯಾಯಿಗಳನ್ನ ಬಸವ ತಾಲಿಬಾನಿ ಎಂದು ಹೀಯಾಳಿಸುವುದಕ್ಕೆ ತಡೆಯೊಡ್ಡಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದೆವು. ಹೀಗಾಗಿ ತೀರ್ಪು ನಮ್ಮ ಪರವಾಗಿದೆ, ನಮಗೆ ವಿಜಯವಾಗಿದೆ. ಭೌಗೋಳಿಕವಾಗಿ ಹಾಗೂ ರಾಷ್ಟ್ರೀಯತೆಯ ವಿಷಯದಲ್ಲಿ ನಾವು ಹಿಂದೂಗಳೇ, ಆದರೆ ಸಿಖ್ ಜೈನ್ ಧರ್ಮದವರಂತೆ ನಾವು ಲಿಂಗಾಯತ ಧರ್ಮೀಯರು ಆಗಿದ್ದೇವೆ ಎಂದು ಹೇಳಿದರು. ಆದಿತ್ಯ ಗಜರೆ, ಜಿಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ಕನೇರಿ ಸ್ವಾಮೀಜಿಯವರು ಸುಪ್ರೀಂ ಕೋರ್ಟ್ ಅವರಿಗೆ ನೀನು ಒಬ್ಬ ಒಳ್ಳೆಯ ಪ್ರಜೆಯಲ್ಲ, ನೀನು ಯಾವುದಾದ್ರೂ ಒಂದು ಮಠದಲ್ಲಿ ಧ್ಯಾನ ಮಾಡುವಂಥ ಕಿವಿಮಾತು ಹೇಳಿದರೂ ಕೂಡ ಅದನ್ನು ಲೆಕ್ಕಿಸದೆ ಮತ್ತೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಅವರು ಸಂಚರಿಸ್ತಾ ಇದ್ದರು. ಬರುವ 28ನೇ ಜೂನ್ ಬಸವ ಕಲ್ಯಾಣಕ್ಕೆ ಅವರು ಬರ್ತಾ ಇರಬೇಕಾದ್ರೆ ಯಾವ ಪೂಜ್ಯರು ಬಸವ ತತ್ವವನ್ನು ಪ್ರಸಾರ ಮಾಡುವಂಥ ಪೂಜ್ಯರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು. ಈ ಹಿಂದೆ ಅವರು ಬಸವ ಭಕ್ತರನ್ನು ಬಸವ ತಾಲಿಬಾನಿ ಎನ್ನುವಂಥ ಪದಪ್ರಯೋಗ ಮಾಡಿ ಬಸವ ಭಕ್ತರನ್ನು ಅಪಮಾನಿಸಿದರು. ಆ ಕಾರಣಕ್ಕಾಗಿ ಅವರನ್ನು ಕಲ್ಯಾಣದಲ್ಲಿ ನಾವು ಪ್ರವೇಶ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವ ಕಾರಣಕ್ಕಾಗಿ ಒಂದು ಬಹಳ ದೊಡ್ಡ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದೆವು. ನಮ್ಮ ಹೋರಾಟಕ್ಕೆ ನಮ್ಮ ತಾಲೂಕು ಆಡಳಿತ ಕೂಡ ಗೌರವಿಸಿ ಅವರಿಗೆ ಈ ಒಂದು ಬಸವಾದಿ ಶರಣರ ಹಿಂದೂ ಸಮಾವೇಶ ಆಯೋಜನೆ ಮಾಡಲಿಕ್ಕೆ ಅದು ಕೂಡ ಪರವಾನಗಿಯನ್ನು ನೀಡಲಿಲ್ಲ. ಹೀಗಾಗಿ ಅವರು ಹೈಕೋರ್ಟ್ನ ಮೆಟ್ಟಿಲೇರಿದರು. ಇವತ್ತು ನಮಗೆಲ್ಲ ಬಸವ ಭಕ್ತರಿಗೆ ಒಂದು ಬಹಳ ದೊಡ್ಡ ಸಂತೋಷ ತಂದಿದೆ. ಹೈಕೋರ್ಟಿನ ತೀರ್ಪು ಈ ಬಸವ ಭಕ್ತರ ಒಂದು ಹೋರಾಟಕ್ಕೆ ಗೆಲುವನ್ನು ತಂದಿದೆ. ಅದೇನೆಂದರೆ ಅದು ಬಸವಾದಿ ಶರಣರ ಹಿಂದೂ ಸಮಾವೇಶಕ್ಕೆ ಪರವಾನಗಿಯನ್ನು ಕೊಟ್ಟಿದೆ. ಆದರೆ ಆ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಹೀರೋ ನಮ್ಮ ಕನೇರಿ ಸ್ವಾಮೀಜಿಯವರಿಗೆ ಯಾವುದೇ ಮಾತನಾಡಬಾರದು ಅನ್ನುವಂತಹ ಒಂದು ನಿರ್ಬಂಧವನ್ನು ಹೈಕೋರ್ಟ್ ಹೇರಿದೆ. ಹೀಗಾಗಿ ಅವರು ಬಂದರೂ ಕೂಡ ಇಲ್ಲಿ ಯಾವುದೇ ಮಾತಾಡುವಂಗಿಲ್ಲ, ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡುವಂಗಿಲ್ಲ, ಬೈಟ್ ಕೊಡೋಂಗಿಲ್ಲ. ಅವರು ಬಾಯಿಗೆ ಹೈಕೋರ್ಟ್ ಕೀಲಿ ಹಾಕಿದೆ. ಹೀಗಾಗಿ ಇದು ಬಸವ ಭಕ್ತರಿಗೆ ಹೋರಾಟಕ್ಕೆ ಸಂದ ಒಂದು ಜಯ. ಹೀಗಾಗಿ ನಾವು ಹೈಕೋರ್ಟಿನ ತೀರ್ಪನ್ನು ಬಹಳ ಗೌರವದಿಂದ ಸ್ವಾಗತಿಸ್ತೇವೆ. ಹೈಕೋರ್ಟ್ಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಯಾವ ವ್ಯಕ್ತಿ ಬಂದು ಮಾತಾಡೋದೇ ಇಲ್ಲ ಅಂದರೆ ಆ ಕಾರ್ಯಕ್ರಮಕ್ಕೆ ಏನೂ ಅರ್ಥನೇ ಇಲ್ಲ. ಹೀಗಾಗಿ ಇದು ನಮ್ಮ ಒಂದು ಹೋರಾಟಕ್ಕೆ ಸಂದ ಜಯ. ಹಾಗೆಯೇ ಈ ಒಂದು ಅನೇಕ ನಿರ್ಬಂಧಗಳನ್ನು ಷರತ್ತುಬದ್ಧ ಒಂದು ಅನುಮತಿಯನ್ನು ನೀಡಿದೆ. ಯಾವುದೇ ರೀತಿಯ ಒಂದು ವಿವಾದಾತ್ಮಕ ಹೇಳಿಕೆ ಆಗಲಿ ಇನ್ಯಾರೂ ಮಾತಾಡಬಾರ್ದು ಅನ್ನುವ ಒಂದು ಷರತ್ತುಗಳನ್ನು ಹೈಕೋರ್ಟ್ ವಿಧಿಸಿದೆ. ಹೀಗಾಗಿ ಈ ಕಾರ್ಯಕ್ರಮ ಆಯೋಜಕರು ಕಾನೂನಿನ ಪ್ರಕಾರ ನಡೆದುಕೊಂಡ್ರೆ ಅದು ನಾವೆಲ್ಲರೂ ಅದಕ್ಕೆ ಸ್ವಾಗತ ಮಾಡ್ತೇವೆ. ಹೈಕೋರ್ಟಿನ ತೀರ್ಪಿಗೆ ವಿರುದ್ಧವಾಗಿ ಅವರೇನಾದರೂ ನಡೆದುಕೊಂಡ್ರೆ ಮತ್ತೆ ಬಸವ ಭಕ್ತರು ಎದ್ದೇಳಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ನಾವು ಹೇಳುತ್ತೇವೆ. ಪೂಜ್ಯರು ಹೋರಾಟದಲ್ಲಿ ಅನೇಕ ಬಸವ ಭಕ್ತರು ಹೋರಾಟದಲ್ಲಿ ಭಾಗಿಯಾಗಿದ್ದರು. ನಮ್ಮ ದನ್ನೂರವರ ಒಂದು ಅಧ್ಯಕ್ಷತೆಯಲ್ಲಿ ಇದು ಭಾಳ ಯಶಸ್ವಿಯಾಗ್ಯದ. ಇದಕ್ಕೆಲ್ಲ ಶ್ರಮಪಟ್ಟಿರುವಂಥ ಹೋರಾಟದಲ್ಲಿ ಭಾಗಿಯಾಗಿರುವಂಥವರಿಗೆಲ್ಲ ಅಭಿನಂದನೆ ಹೇಳಿ ಮತ್ತು ಕೋರ್ಟ್ ತೀರ್ಪಿಗೆ ಸ್ವಾಗತವನ್ನು ಕೋರಿ ಗೌರವಿಸಿ ಸ್ವಾಗತವನ್ನು ಕೋರ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ತಿಳಿಸಿ ಎರಡು ಮಾತನ್ನು ಮುಕ್ತಾಯ ಮಾಡ್ತೀವಿ. ಈಗ ಆಯೋಜಕರು ಕೂಡ ನಮ್ಮದು ಗೆಲುವಾಗಿದೆ ಅಂತ ಅವರು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅವರು ಈಗ ಪಟಾಕಿ ಸಿಡಿಸಿ ಅವರು ಸಂಭ್ರಮ ಪಡ್ತಾರೆ. ಅಂದರೆ ಇಲ್ಲಿ ಗೆಲುವು ಯಾರ್ದು ಅಂತ ಮತ್ತೊಂದು ಈಗ 28ನೇ ತಾರೀಕಿಗೆ ತಾವು ಪ್ರತಿಭಟನೆ ಎಲ್ಲ ಮಾಡ್ತೀವಿ ಅಂತೆಲ್ಲ ಕರೆ ಕೊಟ್ಟಿದ್ರು. ಅದೆಲ್ಲ ಏನಾಗುತ್ತೆ ಅಂತ ಈಗ ಇದ್ರಾಗ ಗೆಲುವು ಅವ್ರದ್ದು ಹೆಂಗೆ ಐತದ್ರಿ? ಅವ್ರಿಗೆ ಸಂಪೂರ್ಣವಾಗಿ ಬಂದು ಅವ್ರಿಗೆ ಭಾಷಣ ಮುಖ್ಯ ಕಾರ್ಯಕ್ರಮದ ಅವ್ರು ಉದ್ದೇಶಿಸಿ ಮಾತನಾಡೋದೇ ಬ್ರೇಕ್ ಹಾಕಿದೆ.
ಅವ್ರಿಗೆ ನೀವು ಮಾತಾಡ್ಬಾರ್ದು, ಹೋಗ್ರಿ ಫಿಸಿಕಲಿ ಇರ್ರಿ. ನೀವು ಮಾತಾಡೋಂಗಿಲ್ಲ ಅಂತ ಹೇಳಿದ ಮೇಲೆ ಅದು ಹೆಂಗೆ ಜಯ ಆಯ್ತದ? ಇದು ಸಣ್ಣ ಹುಡುಗರಿಗೂ ತಿಳಿಯೋ ಮಾತದ. ಅಲ್ಲ, ಅವ್ರ ಕ್ಷಮೆ ಕೇಳೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. 28ನೇ ತಾರೀಕಿಗೆ ಹೋರಾಟ ಕರೆ ಕೊಟ್ಟಿದ್ರಲ್ಲ, ಅದು ಏನಿರುತ್ತೆ ರೂಪರೇಷೆ ಆಗಿರುತ್ತೆ? ಈಗ ಪರಮ ಪೂಜ್ಯರು ನಾವೆಲ್ಲ ನಿರ್ಣಯ ತಗೊಂಡ ಪ್ರಕಾರ ಇದು ವ್ಯಕ್ತಿಗತವಾಗಿ ನಾವು ಯಾರೂ ತಗೊಂಡಿಲ್ಲ. ಬಸವಣ್ಣನವರಿಗೆ ಮತ್ತು ಬಸವ ತತ್ವ ಪ್ರಚಾರ ಮಾಡ್ತಕ್ಕಂಥವ್ರು ತಾಲಿಬಾನ್ ಎಂದಿರೋದ್ರಿಂದ ಇಲ್ಲಿ ಕೋರ್ಟ್ನಲ್ಲಿ ಹೋಗಿರ್ತಕ್ಕಂಥ ವಿಷಯ ಇದು ಬಸವ ತತ್ವದ ಗೆಲುವಾಗಿದೆ. ನಮಗೇನು ಬೇಕಾಗಿತ್ತು, ಕನ್ನೇರಿ ಸ್ವಾಮಿಗಳು ಇಲ್ಲಿವರೆಗೂ ಮಾತಾಡಿರ್ತಕ್ಕಂಥದ್ದು ಏನಂತಂದರೆ, ಅವರು ಕೆಟ್ಟ ಪದಗಳನ್ನು ಮಾತಾಡಿ ಇಡೀ ಸಮಾಜಕ್ಕೆ ಅವರೇನು ಸಂಸ್ಕಾರ ಕೊಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗಿತ್ತು. ಅದಕ್ಕಾಗಿ ಧ್ಯಾನ ಮಾಡಿರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅವರು ವೈಯಕ್ತಿಕವಾಗಿ ಅದನ್ನು ಸ್ವೀಕಾರ ಮಾಡಲಿಲ್ಲ. ಅದೇ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟ್ ಏನಾಗಿದೆ ಅಂತ ಹೇಳಿದೆ ಅಂತಂದರೆ, ಈಗ ನೀನು ಧ್ಯಾನ ಮಾಡ್ರಿ ಅಂತ ನಾವು ಹೇಳಿದ್ರೆ ಕೇಳ್ತಿಲ್ಲ, ಅದೇ ಕಾನೂನುಬದ್ಧವಾಗಿ ಹೇಳ್ಬೇಕಂತ ಇವತ್ತು ಧ್ಯಾನ ಮಾಡಿಸ್ಲಿಕ್ಕೆ ಬಾಯಿ ಮುಚ್ಕೊಂಡು ಕೂಡಿಸಿದೆ. ಅದಕ್ಕೆ ನಮ್ಮ ಈ ಬೀದರ್ ಭಾಷೆಯಲ್ಲಿ ಗಪ್ ಚಿಪ್ ಅಂತಾರಲ್ಲ ಹಾಗೆ, ಅಂದರೆ ಬಸವ ಕಲ್ಯಾಣಕ್ಕೆ ಬರಬೇಕಾದ್ರೆ ಕನ್ನೇರಿ ಸ್ವಾಮಿಗಳು ಬಾಯಿ ಮುಚ್ಕೊಂಡು ಬರಬೇಕು ಅಂತ. ಯಾಕಂದರೆ ಇದು ತತ್ವದ ನೆಲ. ಶರಣರು ಮಾತೆಂಬುದು ಜ್ಯೋತಿರ್ಲಿಂಗ ಅಂತಾರೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಯಾಕಂದ್ರು, ಆ ಮಾತಿನಲ್ಲಿ ಸತ್ಯ ಇರಬೇಕು, ತತ್ವ ಇರಬೇಕು, ಆತ್ಮಸಾಕ್ಷಿಯಾಗಿರ್ತಕ್ಕಂಥ ಮಾತುಗಳಿರಬೇಕು. ಆ ಆತ್ಮಸಾಕ್ಷಿ ವಂಚನೆ ಮಾಡ್ಕೊಂಡಿರ್ತಕ್ಕಂಥ ಮಾತುಗಳಿಗೆ ಬ್ರೇಕ್ ಹಾಕಿದೆ. ಅದು ಬಸವ ತತ್ವದ ಗೆಲುವು. ಬಹುಶಃ ನನಗೆ ಅನಿಸ್ತದೆ ಇದು ಬಸವಣ್ಣನವರೇ ಈ ರೀತಿಯಾಗಿರ್ತಕ್ಕಂಥ ಆದೇಶವನ್ನು ಮಾಡಿಸ್ಯಾರನೋ ಅಂತ ತಿಳ್ಕೊಂಡು ಅನಿಸ್ತಾ ಇದೆ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ವಿರೋಧ ಇದ್ದಿಲ್ಲ, ಸ್ಥಳೀಯ ಆಯೋಜಕರದ್ದು ನಮ್ಗೆ ಯಾರ್ದು ವಿರೋಧ ಇದ್ದಿಲ್ಲ. ನಮ್ಗೆ ವಿರೋಧ ಇದ್ದಿದ್ದೇ ಕನ್ನೇರಿ ಸ್ವಾಮೀಜಿಯವ್ರು ಬರಬಾರ್ದು. ಯಾಕೆ ಅದಕ್ಕೂ ಕಾರಣ ಹೇಳ್ತೇವೆ, ಅವರು ಅವಾಚ್ಯ ಶಬ್ದಗಳಿಂದ ಮತ್ತು ಬಸವ ತಾಲಿಬಾನಿಗಳಂತ ಬೈದಿದ್ರು. ಅದಕ್ಕೆ ಅವ್ರು ಈ ನೆಲದಾಗ ಬರಬಾರ್ದು ಅಂತ ಇತ್ತು. ಇದನ್ನೇ ಕೋರ್ಟ್ ಎತ್ತಿ ಹಿಡಿದು, ನೀವು ಹೋಗ್ಲಿಕ್ಕೆ ಪರ್ಮಿಷನ್ ಆದ್ರೆ ನಿಮಗೆ ಮಾತಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ನೀವು ಭಾಷಣ ಮಾಡೋಂಗಿಲ್ಲ, ನೀವು ಬೈಟ್ಸ್ ಕೊಡೋಂಗಿಲ್ಲ, ನೀವು ಪತ್ರಿಕೆ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡೋಂಗಿಲ್ಲ, ಎಲ್ಲಕ್ಕೇ ನಿರ್ಬಂಧ ಹಾಕ್ಯದ. ಮತ್ತು ಅವ್ರು ಬಂದು ಸುಮ್ಮನೆ ಕುಂತು ಎಲ್ಲರದು ನೋಡಿ ಹೋಗ್ಬೇಕಷ್ಟೇ. ಈ ಕಾರ್ಯಕ್ರಮದಾಗ ಏನು ಕಳೆ ಉಳಿತೀಗ? ಅದು ನಮ್ಮ ಗೆಲುವೇ ಅದು. ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ. ನಮಗೆ ಕನ್ನೇರಿ ಸ್ವಾಮಿಗಳು ಗೆಲ್ಲೋದ ಇದು. ಕನ್ನೇರಿ ಸ್ವಾಮಿಗಳು ವ್ಯಕ್ತಿ ಬಗ್ಗೆ ಇರಲಿಲ್ಲ, ನಮಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ನಮ್ಮದು ಹೋರಾಟ ಇತ್ತು. ಸರ್, ಈಗ ಬಸವಾದಿ ಶಿವಶರಣರ ಹೆಸರನ್ನು ತೆಗಿಲಕ್ಕೆ ತಾವು ಆಗ್ರಹ ಮಾಡಿದ್ರಿ ಹಿಂದೂ ಸಮಾವೇಶ, ಅದಂತೂ ಹಂಗೆ ಅದ ಸರ್. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್? ಅದೇ ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಸರ್. ಅದ್ರ ಹೋರಾಟ ನಿರಂತರವಾಗಿರ್ತದೆ ನಮಗೆ. ಯಾಕಂದರೆ ಕಾನೂನು ಪರಿಧಿಯಲ್ಲಿ ಏನಾಗುತ್ತೆ, ಕೆಲವು ಬಾರಿ ಪ್ರತಿಯೊಬ್ಬರಿಗೂ ಸಹಿತ ಹೆಸರನ್ನು ಇಟ್ಕೊಳ್ಳಿಕ್ಕೆ, ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಸಂವಿಧಾನದ ಪ್ರಕಾರ. ಅದು ತಾತ್ವಿಕವಾಗಿರ್ತಕ್ಕಂಥ ಹೋರಾಟ ಅದು ಇದ್ದೇ ಇರ್ತದೆ ನಮಗೆ. ಬಸವಾದಿ ಶರಣರ ಹಿಂದೂ ಬಹುಶಃ ಇದೇ ಕೊನೆ ಮಾಡ್ತಾರಂತ ಅನ್ನಿಸ್ತಾ ಇದೆ. ಹಾಗಾಗಿ ಒಂದು ವೇಳೆ ಮತ್ತೆ ಅದೇ ಮಾಡಿದ್ರೆ ಅಂದರೆ ನಾವು ತಾತ್ವಿಕವಾಗಿರ್ತಕ್ಕಂಥ ಹೋರಾಟಕ್ಕೆ ಸಿದ್ಧತೆ ಮಾಡ್ತೀವಿ. ನಾವು ಅವರಿಗೆ ಏನು ಹೇಳಿದ್ದೇವ್ರಿ, ನೀವು ಬಸವಾದಿ ಶರಣರ ಸಮಾವೇಶ ಅಂತರ ಮಾಡಿರಿ ಅಥವಾ ವಿಶಾಲವಾಗಿ ಹಿಂದೂ ಸಮಾವೇಶ ಅಂತರ ಮಾಡಿರಿ, ನಾವು ಎರಡಕ್ಕೂ. ಆದರೆ ಇವೆರಡೂ ಮಾಡಿದರೆ ಅದು ತಾತ್ವಿಕ ಸೈದ್ಧಾಂತಿಕವಾಗಿ ಅವು ಎಲ್ಲಿನೂ ಅದು ಯಾವ ಫ್ರೇಮ್ದಾಗ ಫಿಟ್ ಆಗಲ್ಲ. ಇದು ಒಂದು ಕಾಂಟ್ರವರ್ಷಿಯಲ್ ಟೈಟಲ್ ಇತ್ತು, ಬ್ಯಾಡ್ ಅಂತ ಹೇಳಿದೆವು. ಆದರೆ ಪ್ರಜಾಪ್ರಭುತ್ವದ ಇದರಲ್ಲಿ ಅದಕ್ಕೂ ಹೋರಾಟ ಮಾಡ್ತೇವೆ ಮುಂದಿನ ದಿನಮಾನಗಳಲ್ಲಿ. ಅದು ಸಮಯ ಭಾಳ ಬೇಕು, ಇಷ್ಟು ಇದರೊಳಗೆ ಆಗೋದಿಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟ ಅದು ನಿರಂತರವಾಗಿ ಇರ್ತದೆ. ಸುಮಾರು 200 ವರ್ಷಗಳಿಂದ 300 ವರ್ಷ ಅನೇಕ ವರ್ಷಗಳಿಂದ ಹಿಂದೂ ಸಮಾವೇಶ ಆಗ್ತಾ ಬಂದು, ಅದಕ್ಕೇನು ನಮ್ಮದು ಏನೂ ವಿರೋಧಿಲ್ಲ, ಎಂದೂ ವಿರೋಧಿಲ್ಲ. ಆದರೆ ಇತ್ತೀಚೆಗಷ್ಟೇ ಅದು ಕನ್ನೇರಿ ಸ್ವಾಮಿ ನೇತೃತ್ವದಲ್ಲೇ ಇದು ಹುಟ್ಟ್ಯದ. ಹಾಂ, 1 ವರ್ಷದಿಂದ ಅದು ಹುಟ್ಟ್ಯದ. ಹೀಗಾಗಿ ಅದಕ್ಕೆ 1 ವರ್ಷದಿಂದ ಹುಟ್ಟಿರ್ತಕ್ಕಂಥದ್ದು ಭವಿಷ್ಯ ಇಲ್ಲ ಅಂತ ಅನ್ನಿಸ್ತದೆ ಅಷ್ಟೇ. ಭೌಗೋಳಿಕವಾಗಿ ರಾಷ್ಟ್ರೀಯತೆಯಿಂದ ನಾವು ಕೂಡ ಲಿಂಗಾಯತರು ಕೂಡ ಹಿಂದೂಗಳೇ, ನಾವು ಹಿಂದೂಗಳಲ್ಲಂತಲ್ಲ. ಆ ಧಾರ್ಮಿಕವಾಗಿ ಯಾವ ರೀತಿ ಜೈನರು, ಸಿಖ್ಖರು, ಬೌದ್ಧರು ಹೆಂಗೆ ಅವರವರ ಧರ್ಮವನ್ನು ಅನುಸರಿಸ್ತಾರೋ ನಾವು ಕೂಡ ಲಿಂಗಾಯತ ಧರ್ಮವನ್ನು ಅನುಸರಿಸ್ತೇವೆ. ಭೌಗೋಳಿಕವಾಗಿ ಜೀವನ ಪದ್ಧತಿಯಿಂದ ನಾವೆಲ್ಲರೂ ಹಿಂದೂಗಳೇ. ಹೀಗಾಗಿ ನಾವು ಹಿಂದೂ ವಿರೋಧಿನೂ ಅಲ್ಲ, ನಾವು ಯಾವುದೇ ಕಾರ್ಯಕ್ರಮದ ವಿರೋಧಿನೂ ಅಲ್ಲ. ನಾವು ಕೇವಲ ಕನ್ನೇರಿ ಸ್ವಾಮಿಯ ವಿರುದ್ಧವನ್ನು ನಾವು ಮಾಡಿದ್ದೇವೆ, ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನಾವು ಮಠಾಧಿಪತಿಗಳು ಒಕ್ಕೂಟದ ಬಸವ ಸಾಂಸ್ಕೃತಿಕ ಅಭಿಯಾನ ಸಮಾರಂಭದಲ್ಲಿ ನಿರ್ಣಯ ಪಾಸ್ ಮಾಡುವಾಗ ನಾವೆಲ್ಲರೂ ಭೌಗೋಳಿಕವಾಗಿ ಹಿಂದೂಗಳೇ ಅಂತ ನಾವು ನಿರ್ಣಯ ಪಾಸ್ ಮಾಡಿ, ನಾವು ಹಿಂದೂ ವಿರೋಧಿ ಅಲ್ಲ. ಆದರೆ ಕನ್ನೇರಿ ಸ್ವಾಮಿದ ನಡೆ ನುಡಿ ವಿಚಾರ ಶರಣರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ಯಾರ. ಅಂಥದ್ದು ಹೋಗಿ ಬಾಯಿ ತೆಗೆದ್ರೆ ಎಲ್ಲ ಬೈಗಳೇ ಪ್ರಾರಂಭ ಆಗ್ತವೆ. ಇದು ತಪ್ಪು, ಇದು
ನಮ್ಮ ಸಂಸ್ಕೃತಿ ತಪ್ಪು. ಹಿಂದೂ ಕಲ್ಚರ್ ಹಿಂಗೆ ಯಾರ್ಯಾರ ಸ್ವಾಮಿಗಳಿಗೆ ಇಟ್ಟು ಹೀಯಾಳಿಸಿ ಬೇಯ ಅಂತ ಹೇಳ್ತದೇನು ಇಲ್ಲ. ಅದಕ್ಕೆ ನಾವು ಎಲ್ಲರೂ ಅದನ್ನು ಕನೇರಿ ಸ್ವಾಮಿ ವಿರುದ್ಧ ಇತ್ತು, ಅದು ನಮ್ಮ ಹೋರಾಟದಲ್ಲಿ ಯಶಸ್ವಿ ಆಗ್ಯದ. ತಾವೇನೋ ಕೇಳ್ತಾ ಇದ್ದೀರಿ. ರಾಜೇಶ್ವರ ಶಿವಾಚಾರ್ಯರು ಒಂದು ಹೇಳಿಕೆ ಕೊಟ್ಟಿದ್ರು, ಇವತ್ತಂತಂದ್ರೆ ಬಾಲ್ಕಿ ಪೂಜಾರಿಗೆ ಹೋಗಿ ನಾವು ಆಹ್ವಾನ ಮಾಡ್ತೀವಿ, ಈಗಾಗಲೂ ಆದೇಶ ಬಂದಿದೆ ಅಂತ ಹೇಳ್ತಾ ಇದ್ರು. ಅವ್ರು ಬಂದರೆ ನೀವು ಏನು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಿ ಅಥವಾ ಮತ್ತೆ ಹೇಗಿರುತ್ತೆ ಮುಂದಿನ? ಇನ್ನು ಇಲ್ಲಿ ತನಕ ಆಹ್ವಾನ ಬಂದಿಲ್ಲ ನಮ್ಗೆ, ಹೋಗೋ ಪ್ರಶ್ನೆನೇ ಇರಲ್ಲ. ತಾತ್ವಿಕವಾಗಿರ್ತಕ್ಕಂಥದ್ದು ಇದನ್ನು ಬಸವಾದೇಶಿ ಶರಣರ ಅಂತ ಸಮಾವೇಶ ಅದೆಲ್ಲ ತೆಗಿಲಿ, ನಾ ಎಲ್ಲರೂ ಹೋಗ್ತೀವಿ. ನಮ್ದೇನದ ಹಾಂ ಅದು ತೆಗಿಲ್ಲ ರೀ, ತೆಗೆದು ಬಂದು ಅವಮಾನ ಕೊಡಲಿ, ನಾಳೆಗೆ ಹೋಗ್ತೀವಿ, ಅವ್ರಿಗೂ ಸ್ವಾಗತ ಮಾಡ್ತೀವಿ ರೀ. ಇಲ್ಲ ಅದೇ ನಾವು ಅವರು ಆಹ್ವಾನ ಕೊಡ್ತೇವೆ ಅಂತ ಕೇಳಿದ್ರು. ನಮಗೇನು ಆಹ್ವಾನ ಕೊಟ್ಟಿಲ್ಲ, ಕೊಟ್ಟರು ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದೆ ಅಷ್ಟೇ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.